ಅಹಮದಾಬಾದ್ನಲ್ಲಾದಂತಹ ವಿಮಾನ ದುರಂತಕ್ಕೆ 297 ಜನ ಸಾವಿಗೀಡಾಗಿದ್ದಾರೆ. ಹಾಗಾದ್ರೆ ಈ ದುರಂತಕ್ಕೆ ಅಸಲಿಯಾಗಿರುವಂತಹ ಕಾರಣ ಏನು? ಬಯಲಾಗುತ್ತಾ ಮಹಾಪತನದ ರಹಸ್ಯ? ಘಟನೆ ನಡೆದು 2 ದಿನ ಆಯ್ತು. ಹಾಗಾದ್ರೆ ಈ ದುರಂತಕ್ಕೆ ಅಸಲಿ ಕಾರಣ ಏನು? ಮಹಾಪತನದ ರಹಸ್ಯ ಬಯಲಾಗತ್ತ? ಈಗಾಗಲೇ ತನಿಖೆ ಆರಂಭ ಆಗಿದೆ. ವಿಮಾನ ಬಿದ್ದ ಸ್ಥಳದಿಂದಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರತ್ಯಕ್ಷ ವರದಿಯನ್ನ ನೀಡ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಥಳದಿಂದಲೇ ಲೈವ್ ಕೊಡ್ತಾ ಇದೆ. ಘಟನೆ ನಡೆದ ಸ್ಥಳದಿಂದಲೇ ನೇರ ದಿಟ್ಟ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಮೇಘಾನಿ ನಗರದಿಂದ ಗ್ರೌಂಡ್ ರಿಪೋರ್ಟ್. ಮೇಘಾನಿ ಪ್ರದೇಶ ಸಂಪೂರ್ಣವಾಗಿ ಮೌನವಾಗಿದೆ. ಬೆಂಕಿಯಲ್ಲಿ ಬೆಂದು ಅಸ್ಥಿ ಪಂಜರದಂತಾಗಿದ್ದಾವೆ ಮರಗಳು. ಘಟನೆಯಿಂದ ಇನ್ನೂ ಸಹ ಅಲ್ಲಿನ ಸ್ಥಳೀಯರು ಹೊರಗಡೆ ಬಂದಿಲ್ಲ. ದುರಂತದ ಭೀಕರತೆಯನ್ನ ಬೆಚ್ಚಿಟ್ಟಿದ್ದಾರೆ ಮೇಘಾನಿಯ ಜನ. ಇದು ದುರಂತ ನಡೆದಂತಹ ಸ್ಥಳ ಮೇಘಾನಿ ನಗರ. ಏರ್ಪೋರ್ಟ್ನ ಪಕ್ಕದಲ್ಲೇ ಇರುವಂತಹ ಮೇಘಾನಿ ನಗರದಲ್ಲಿದ್ದಂತಹ MBBS ಹಾಸ್ಟೆಲ್ ಮೇಲೆ ವಿಮಾನ ಪತನ ಆಗಿರೋದು. ಸದ್ಯಕ್ಕೆ ಅಲ್ಲಿ ಯಾವ ರೀತಿಯಾದಂತಹ ಸ್ಥಿತಿಗತಿ ಇದೆ? ಇನ್ನೂ ಸಹ ಅಲ್ಲಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಅದರಿಂದ ಹೊರಗಡೆ ಬರೋದಕ್ಕೆ ಸಹ ಸಾಧ್ಯ ಆಗ್ತಾ ಇಲ್ಲ. ಘಟನೆ ನಡೆದು 2 ದಿನ ಆಯಿತು. 297 ಜನರ ಸಾವಿಗೆ ಈ ದುರಂತ ಕಾರಣ ಆಗಿದೆ. ದುರಂತ ಆದ ನಂತರ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ವರದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ನೀಡ್ತಾ ಇದೆ. ಮೇಘಾನಿ ಪ್ರದೇಶ ಸಂಪೂರ್ಣವಾಗಿ ಸ್ಮಶಾನ ಮೌನವಾಗಿದೆ. ಮರಗಳು ಅಸ್ಥಿ ಪಂಜರಗಳಂತಾಗಿದ್ದಾವೆ, ಅಂದರೆ ಸುಟ್ಟು ಕರಕಲಾಗಿದ್ದಾವೆ. ವಿಮಾನ ಪತನದಿಂದಾಗಿ ಏನೆಲ್ಲ ಆಗಿದೆ ಅಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ವರದಿಯನ್ನ ನೀಡ್ತಾ ಬಂದಿದೆ. ಅಲ್ಲಿನ ಸ್ಥಿತಿಗತಿ ಹೇಗಿದೆ? ಈಗಾಗಲೇ ತನಿಖೆ ಸಹ ಆರಂಭ ಆಗಿದೆ. ಕಾರಣಗಳನ್ನ ಪತ್ತೆ ಮಾಡಲಾಗ್ತಾ ಇದೆ, ಹೇಗೆ ಈ ದುರಂತ ಸಂಭವಿಸಿತು ಅಂತ. ಅದರ ಮಧ್ಯೆ ಇಂತಹ ದುರಂತವನ್ನ ನೋಡಿ ಮೇಘಾನಿ ನಗರದ ಜನ ಬೆಚ್ಚಿ ಬಿದ್ದಿದ್ದಾರೆ. ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಘಟನೆಯನ್ನ ನಾವು ನೋಡೇ ಇರಲಿಲ್ಲ, ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅಲ್ಲಿನ ಜನ ಹೇಳ್ತಾ ಇದ್ರು. ಸದ್ಯಕ್ಕೆ ಹಾಗಾದ್ರೆ ಅಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ವಿಮಾನದ ಹಿಂಬದಿ ಕಾಣಿಸ್ತಾ ಇದೆ ನಿಮಗೀಗ. ಹಾಸ್ಟೆಲ್ನ ಮೇಲೆ ಬಿದ್ದಿರುವಂತಹ ವಿಮಾನ ಇಲ್ಲಿ ಬಿದ್ದು ಒಳಗೆ ಸ್ಫೋಟ ಆಗಿದೆ. ಹಾಗಾಗಿ ಹಾಸ್ಟೆಲ್ನಲ್ಲಿ ಊಟಕ್ಕೆ ಬಂದಂತಹ ವಿದ್ಯಾರ್ಥಿಗಳಿಗೂ ಸಹ ಗಾಯಗಳಾಗಿತ್ತು. ಸಾಕಷ್ಟು ಸಾವು ಸಹ ಸಂಭವಿಸಿದೆ. 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದಾರೆ. ಈಗ ಈ ಕಟ್ಟಡದ ಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಪಕ್ಕದಲ್ಲೇ ಒಂದು ದೊಡ್ಡ ಮರ ಇತ್ತು, ಮರ ಸಹ ಸುಟ್ಟು ಕರಕಲಾಗಿದೆ. ಆ ದೃಶ್ಯವನ್ನ ಸಹ ಮತ್ತೊಂದು ಕಡೆ ನೋಡ್ತಾ ಇದ್ದೀರಾ. ಘಟನೆ ನಡೆದಂತಹ ದಿನ ದೊಡ್ಡ ಪ್ರಮಾಣದ ಬೆಂಕಿ ಹೊಗೆ ಆವರಿಸಿಕೊಂಡಿತ್ತು ಮೇಘಾನಿ ನಗರದಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅಹಮದಾಬಾದ್ನಿಂದ. ಶಶಿಶೇಖರ್, ಘಟನೆ ನಡೆದು 24 ಗಂಟೆ ಆಯ್ತು. ಇನ್ನೂ ಸಹ ಮೇಘಾನಿ ನಗರದಲ್ಲಿ ಸ್ಮಶಾನ ಮೌನವೇ ಇದೆ. ಸದ್ಯಕ್ಕೆ ಅದೇ ಸ್ಪಾಟ್ ಅಲ್ಲಿ ಇದ್ದೀರಾ ನೀವು. ಹೇಗಿದೆ ವಾತಾವರಣ? ಸ್ಥಳೀಯರು ಈಗ ಏನ್ ಮಾತಾಡ್ತಾರೆ ಈ ದುರಂತದ ಬಗ್ಗೆ? ಪ್ರಗತಿ, ವಿಮಾನ ದುರಂತ ನಡೆದಂತಹ ಸ್ಥಳದ ಬಳಿ ನಾವಿದ್ದೇವೆ. ಅಹಮದಾಬಾದ್ನ ಮೇಘಾನಿ ನಗರದಲ್ಲಿ ದುರಂತ ನಡೆದಂತಹ ಸ್ಥಳ. ನಾವು ನಿಂತಿರುವಂತಹ ಜಾಗದಿಂದ ಕೇವಲ 50 ಮೀಟರ್ ಜಾಗದಲ್ಲಿ ವಿಮಾನ ಪತನ ಆಗಿರುವಂತಹ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಾ. ರೆಸ್ಕ್ಯೂ ಆಪರೇಷನ್ ಎಲ್ಲವೂ ಕಂಪ್ಲೀಟ್ ಆಗಿದೆ. ಈಗ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. DGCA ಅಧಿಕಾರಿಗಳು, NSC ಕಮಾಂಡೋಗಳು ಮತ್ತು SFL ನ ಅಧಿಕಾರಿಗಳು ಅಲ್ಲಿ ಸರ್ಚ್ ಆಪರೇಷನ್ ನಲ್ಲಿ ನಿರತರಾಗಿರುವುದನ್ನ ನೀವು ನೋಡಿದ್ದೀರಿ. ಈಗ ಒಂದು ಬ್ಲಾಕ್ ಬಾಕ್ಸ್
ಸಿಕ್ಕಿದೆ. ಮತ್ತೊಂದು ಬ್ಲಾಕ್ ಬಾಕ್ಸ್ ಅನ್ನ ಮಾಡುವಂತಹ ಪ್ರಯತ್ನ ನಡೀತಾ ಇದೆ. ಕಾಕ್ಪಿಟ್ ಆಡಿಯೋ ರೆಕಾರ್ಡರ್ ಸಿಕ್ಕಿದೆ. ಅದನ್ನ VCR ಅನ್ನ ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ. FDR ಅನ್ನುವಂತಹ ಮತ್ತೊಂದು ಬ್ಲಾಕ್ ಬಾಕ್ಸ್ ಅಂದ್ರೆ ಫ್ಲೈಟ್ ಡೇಟಾ ರೆಕಾರ್ಡ್ ಅಧಿಕಾರಿಗಳು FDR ಬ್ಲಾಕ್ ಬಾಕ್ಸ್ ಅನ್ನ ಹುಡುಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಮಗೆ ನಿನ್ನೆಯಿಂದಲೂ ಕೂಡ ಅಲ್ಲಿ ಕಾಣ್ತಾ ಇರುವಂತಹ ಕಟ್ಟಡದ ಪಕ್ಕದಲ್ಲಿ ಒಂದು ಕಟ್ಟಡವಿದೆ. ಹಾಸ್ಟೆಲ್ನ ಮತ್ತೊಂದು ಕಟ್ಟಡ, ಆ ಹಾಸ್ಟೆಲ್ನ ಮತ್ತೊಂದು ಕಟ್ಟಡದ ಮುಂಭಾಗದಲ್ಲಿ ಮಾಧ್ಯಮದವರಿಗೆ ಅವಕಾಶವನ್ನ ಕೊಡಲಾಗಿತ್ತು. ಇವತ್ತು ಘಟನೆ ನಡೆದಂತಹ ಸ್ಥಳದಿಂದ ಕೇವಲ 50 ಮೀಟರ್ ದೂರಕ್ಕೆ ಮಾಧ್ಯಮದವರಿಗೆ ಬರೋದಕ್ಕೆ ಓಕೆ ಶಶಿಶೇಖರ್, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ಮತ್ತೆ ಸಂಪರ್ಕಿಸ್ತೇನೆ. ನಮ್ಮ ಪ್ರತಿನಿಧಿ ಶಶಿಶೇಖರ್ ಸ್ಪಾಟ್ನಲ್ಲೇ ಇದ್ದಾರೆ. ಘಟನೆ ನಡೆದಂತ ಅಂದ್ರೆ ಪತನ ಆಯ್ತಲ್ಲ ವಿಮಾನ, ಅಲ್ಲಿಂದ 50 ಮೀಟರ್ ದೂರದಿಂದ ವರದಿಯನ್ನ ಕೊಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಸಹ ನಾವು ನೋಡ್ತಾ ಇದ್ವಿ. ಈಗಾಗಲೇ ತನಿಖೆ ಆರಂಭ ಆಗಿರುವಂತದ್ದು. ವಿಮಾನ ಪತನ ಆದಂತಹ ಸಂದರ್ಭದಲ್ಲಿ ಎಲ್ಲಾ ವಸ್ತುಗಳನ್ನ, ವಿಮಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಪಾರ್ಟ್ಸ್ ಗಳನ್ನ ಸಹ ಕಲೆಕ್ಟ್ ಮಾಡಲಾಗತ್ತೆ. ಅದನ್ನ ಮತ್ತೆ ಅರೇಂಜ್ ಮಾಡಿಬಿಟ್ಟು ತನಿಖೆಯನ್ನ ನಡೆಸಲಾಗತ್ತೆ. ಹಾಗಾಗಿ ಅಲ್ಲಿ ಸದ್ಯಕ್ಕೆ ಅಧಿಕಾರಿಗಳು ಬಂದು ಎಲ್ಲವನ್ನ ಸಹ ಕಲೆಕ್ಟ್ ಮಾಡ್ತಾ ಇರುವಂತ ದೃಶ್ಯ ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ 2 ಬ್ಲಾಕ್ ಬಾಕ್ಸ್ ಇರುತ್ತೆ ವಿಮಾನದಲ್ಲಿ. ಹಿಂಬದಿಯಲ್ಲಿದ್ದಂತಹ ಬ್ಲಾಕ್ ಬಾಕ್ಸ್ ಹೀಗೆ ನೀವು ಭಾಗ ನೋಡ್ತಾ ಇದ್ದೀರಾ. ಆ ಭಾಗದಲ್ಲಿದ್ದಂತಹ ಬ್ಲಾಕ್ ಬಾಕ್ಸ್ ಅನ್ನ ಈಗಾಗಲೇ ತೆಗೆಯಲಾಗಿದೆ. ಅದನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಮುಂದೆ ಇದ್ದಂತಹ ಬ್ಲಾಕ್ ಬಾಕ್ಸ್ FDR ಏನಿತ್ತು ಅದನ್ನ ಇನ್ನೂ ಸಹ ಪತ್ತೆ ಮಾಡಿಲ್ಲ. ಅದನ್ನ ಹುಡುಕುವಂತ ಕೆಲಸ ಸಹ ಆಗ್ತಾ ಇದೆ. 2 ಬ್ಲಾಕ್ ಬಾಕ್ಸ್ಗಳು ಸಿಕ್ಕಿದ್ದೇ ಆದ್ರೆ ಯಾವ ರೀತಿಯ ಘಟನೆ ನಡೀತು, ದುರಂತಕ್ಕೆ ಕಾರಣ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿನೇ ಈಗ ಅಲ್ಲಿ ಆ ಬ್ಲಾಕ್ ಬಾಕ್ಸ್ ನ ಹುಡುಕಾಟದಲ್ಲಿ ಸಹ ತೊಡಗಿದ್ದಾರೆ. ವಿಮಾನದ ಅವಶೇಷಗಳ ಅಡಿಯಲ್ಲಿ ಬ್ಲಾಕ್ ಬಾಕ್ಸ್ ಸಿಲುಕಿರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ವಿಮಾನದ ಮುಂಭಾಗ ಇತ್ತಲ್ಲ, ಕಂಪ್ಲೀಟ್ ಆಗಿ ಛಿದ್ರ ಆಗಿ ಹೋಗಿತ್ತು. ಆ ಭಾಗದಲ್ಲೂ ಸಹ ಒಂದು ಬ್ಲಾಕ್ ಬಾಕ್ಸ್ ಇರುತ್ತೆ. ಆ ಬ್ಲಾಕ್ ಬಾಕ್ಸ್ ನ ಹುಡುಕಾಟ ಈಗ ನಡೀತಾ ಇದೆ. ಹಿಂಬದಿ ನೀವೇನ್ ನೋಡ್ತಾ ಇದ್ದೀರಾ, ಹಾಸ್ಟೆಲ್ನ ತಾರಸಿ ಮೇಲೆ ಅಂಟ್ಕೊಂಡಿರುವಂತಹ ಹಿಂಬದಿ, ಅಲ್ಲೊಂದು ಬ್ಲಾಕ್ ಬಾಕ್ಸ್ ಇತ್ತು. ಅದನ್ನ ಪತ್ತೆ ಹಚ್ಚಿದ್ದಾರೆ ನಿನ್ನೆ. ಅದನ್ನ ವಶಕ್ಕೆ ಪಡೆಯಲಾಗಿದೆ. ಶಶಿಶೇಖರ್, ಬ್ಲಾಕ್ ಬಾಕ್ಸ್ ಇನ್ನೂ ಪತ್ತೆ ಆಗಿಲ್ಲ ಮತ್ತೊಂದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಿ. ಡೀಟೇಲ್ಸ್ ಏನ್ ಸಿಕ್ಕಿದೆ? 2 ಬ್ಲಾಕ್ ಬಾಕ್ಸ್ಗಳಿರುತ್ತವೆ ಡ್ರೀಮ್ ಲೈನರ್ 787 ವಿಮಾನದಲ್ಲಿ. FDR ಅನ್ನುವಂತಹ ಒಂದು ಬ್ಲಾಕ್ ಬಾಕ್ಸ್ ಸಿಗಬೇಕಾಗಿದೆ. CVR ಅನ್ನುವಂತಹ ಒಂದು ಬ್ಲಾಕ್ ಬಾಕ್ಸ್ ಅನ್ನ ಈಗಾಗಲೇ ಪತ್ತೆ ಹಚ್ಚಲಾಗಿದೆ. CVR ಬ್ಲಾಕ್ ಬಾಕ್ಸ್ ನಲ್ಲಿ ಕಾಕ್ಪಿಟ್ ನಲ್ಲಿ ಪೈಲಟ್ಗಳು ಮಾಡುವಂತಹ ಚರ್ಚೆ, ಮಾತುಕತೆಯ ಆಡಿಯೋ ರೆಕಾರ್ಡಿಂಗ್ ಆಗಿರುತ್ತೆ. ಅದು ಸಿಕ್ಕಿದೆ. ಮೇಡೇ ಅನ್ನುವಂತಹ ತುರ್ತು ಸಂದೇಶವನ್ನ ಕೊಡಲಾಗಿತ್ತು. ಆ ಸಂದೇಶ ಸಿಕ್ಕಿದೆ. ಅದನ್ನ ಅನಲೈಸ್ ಮಾಡಲಾಗ್ತಾ ಇದೆ. ಮತ್ತೊಂದು ಬ್ಲಾಕ್ ಬಾಕ್ಸ್ FDR ಅಂತ ಫ್ಲೈಟ್ ಡೇಟಾ ರೆಕಾರ್ಡರ್, ಅದನ್ನ ಹುಡುಕುವ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಏರ್ ಇಂಡಿಯಾದ ಅಧಿಕಾರಿಗಳಿದ್ದಾರೆ, ಬೋಯಿಂಗ್ ವಿಮಾನಯಾನ ಸಂಸ್ಥೆಯ ಅಧಿಕಾರಿಗಳಿದ್ದಾರೆ, ಜೊತೆಗೆ FSL ನ ತಜ್ಞರಿದ್ದಾರೆ, DGCA ಅಧಿಕಾರಿಗಳಿದ್ದಾರೆ, NSG ಕಮಾಂಡೋ ಇದೆ, ಜೊತೆಗೆ NDRF ನ ಸಿಬ್ಬಂದಿ. ನೀವಲ್ಲಿ ಕೇಸರಿ ಯೂನಿಫಾರ್ಮ್ ನಲ್ಲಿ ಇರುವಂತಹವರು NDRF ನ ಸಿಬ್ಬಂದಿ. ಅವರು ಕೂಡ ಅಲ್ಲಿ ರೂಫ್ ಟಾಪ್ ಅನ್ನ ಕಟ್ ಮಾಡಿ ಬ್ಲಾಕ್ ಬಾಕ್ಸ್ಗಾಗಿ ಒಳಗೆ ಇಳಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. FDR ಬ್ಲಾಕ್ ಬಾಕ್ಸ್ ಸಿಕ್ಕಿದರೆ ವಿಮಾನದ ವೇಗ ಏನಿತ್ತು, ಎತ್ತರ ಏನಿತ್ತು, ಟೆಕ್ನಿಕಲ್ ಗ್ಲಿಚಸ್ ಏನಾಗಿತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಸಿಗುತ್ತೆ. ಹಾಗಾಗಿ ಬ್ಲಾಕ್ ಬಾಕ್ಸ್ಗಾಗಿ ಹುಡುಕಾಟ ಮಾಡುವಂತಹ ಪ್ರಯತ್ನವನ್ನ ಮಾಡಲಾಗುತ್ತೆ. ನೀವು ಬೇರೆ ಬೇರೆ ವಿಮಾನ ದುರಂತಗಳನ್ನು ನೋಡಿದಾಗ ಹಲವು ವಿಮಾನ ದುರಂತಗಳಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆಯೇ ಆಗದೇ ಇರುವಂತಹ ಘಟನೆಗಳು ಕೂಡ ಆಗಿದ್ದಾವೆ. ಈ ಡ್ರೀಮ್ ಲೈನರ್ ವಿಮಾನದಲ್ಲಿ 2 ಬ್ಲಾಕ್ ಬಾಕ್ಸ್ಗಳಿದ್ವು. ಒಂದು ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ ನಿನ್ನೆ ಇದೇ ರೂಫ್ ಟಾಪ್ನ ಮೇಲ್ಗಡೆ. VCR ಅನ್ನುವಂತಹ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿತ್ತು. ಈಗ ಇದೇ ಜಾಗದಲ್ಲಿ ವಿಮಾನದಲ್ಲಿದ್ದಂತಹ FDR ಬ್ಲಾಕ್ ಬಾಕ್ಸ್ಗಾಗಿ ಹುಡುಕಾಟ ಮಾಡ್ತಾ ಇದೆ. ಅದು ಸಿಕ್ಕಿದ್ರೆ, FDR ಬ್ಲಾಕ್ ಬಾಕ್ಸ್ ಸಿಕ್ಕಿದ್ರೆ, ಆಗ ವಿಮಾನದ ಪತನಕ್ಕೆ ನಿಜವಾದಂತಹ ಕಾರಣ ಏನು, ಟೆಕ್ನಿಕಲ್ ರೀಸನ್ ಅಂತ ಹೇಳಲಾಗ್ತಾ ಇದೆ. ಆ ಟೆಕ್ನಿಕಲ್ ರೀಸನ್ ಏನು? ಒಂದು ಮೆಕ್ಯಾನಿಕಲ್ ಫೇಲ್ಯೂರ್ನಿಂದ ಆಯ್ತಾ, ಅಥವಾ ಎಂಜಿನ್ ವೈಫಲ್ಯದಿಂದ ಆಯ್ತಾ, ಅಥವಾ ಎಂಜಿನ್ಗೆ ಹೋಗುವಂತಹ ಇಂಧನ ಸರಬರಾಜಿನಲ್ಲಿ ಸಮಸ್ಯೆ ಆಯಿತು ಅಂತ ಹೇಳಲಾಗ್ತಾ ಇತ್ತು. ಆ ಕಾರಣಕ್ಕೇನಾದರೂ ಆಯ್ತಾ? ಹೀಗೆ ಬೇರೆ ಬೇರೆ ರೀತಿಯಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಆ FDR
ಬ್ಲಾಕ್ ಬಾಕ್ಸ್ ಸಿಕ್ಕಿದ್ರೆ, ಫ್ಲೈಟ್ ಡೇಟಾ ಇರುವಂತ ರೆಕಾರ್ಡ್ ಆಗುವಂತಹ ಬ್ಲಾಕ್ ಬಾಕ್ಸ್ ಸಿಕ್ಕಿದ್ರೆ ಯಾವ ಟೆಕ್ನಿಕಲ್ ಗ್ಲಿಚಸ್ ಕಾರಣಕ್ಕಾಗಿ ವಿಮಾನ ಪತನ ಆಯಿತು ಅನ್ನೋದು ಸ್ಪಷ್ಟ ಆಗುತ್ತೆ. ಈಗ ನಾವಿರುವಂತಹ ಸ್ಥಳ ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನೀವು ಏರಿಯಲ್ ರೂಟ್ನಲ್ಲೇ ನೋಡೋದಾದ್ರೆ ಕೇವಲ 2 ಕಿಲೋಮೀಟರ್ ಇದೆ. ರಸ್ತೆ ಮಾರ್ಗವಾಗಿ ಈ ಜಾಗಕ್ಕೆ ಬರಬೇಕು ಅಂದರೆ ಒಂದು 5 ರಿಂದ 6 ಕಿಲೋಮೀಟರ್ ದೂರ ಆಗುತ್ತೆ. ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ರೆಕಾರ್ಡ್ ಆದಂತಹ CCTV ದೃಶ್ಯದಲ್ಲಿ ಟೇಕ್ ಆಫ್ ಆದಂತ ಕೇವಲ 32 ಸೆಕೆಂಡ್ಗೆ ಪತನ ಆಗುತ್ತೆ. ಈ ಜಾಗದಿಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏರಿಯಲ್ ರೂಟ್ನಲ್ಲಿ ಕೇವಲ 2 ಕಿಲೋಮೀಟರ್ ದೂರ ಆಗುತ್ತೆ. ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯ ಕ್ಯಾಂಪಸ್ ಇದು. ಸಿವಿಲ್ ಆಸ್ಪತ್ರೆ ಒಂದು ಕಡೆಗಿದ್ರೆ ಆಸ್ಪತ್ರೆಗೆ ಸಂಬಂಧಪಟ್ಟಂತಹ ವೈದ್ಯಕೀಯ ಹಾಸ್ಟೆಲ್ಗಳ ಕಟ್ಟಡ, ಒಂದು 200 ಎಕರೆಯಲ್ಲಿ ಆಸ್ಪತ್ರೆ ಇದ್ರೆ ಮತ್ತೊಂದು 200 ಎಕರೆಯಲ್ಲಿ ಹಾಸ್ಟೆಲ್ಗಳು, ವೈದ್ಯಕೀಯ ಸಿಬ್ಬಂದಿಗಳ ಮನೆಗಳು, ಕೆಲಸಗಾರರ ಮನೆಗಳು, ಈ ರೀತಿಯಾದಂತಹ ಜಾಗ. ನಾವು ನಿಂತಿರುವಂತಹ ಜಾಗದಿಂದ ಕೇವಲ 50 ಮೀಟರ್ ದೂರದಲ್ಲಿದೆ. ಈಗ ಕ್ರೇನ್ ಅನ್ನ ಬಳಸ್ಕೊಂಡು ಆ ವಿಮಾನದ ಅವಶೇಷ ಏನು ಉಳಿದುಕೊಂಡಿದೆ, ಹಿಂದಿನ ಭಾಗ ಉಳಿದುಕೊಂಡಿದೆ, ಆ ಭಾಗವನ್ನ ಎತ್ತುವಂತಹ ಪ್ರಯತ್ನವನ್ನ ಅಧಿಕಾರಿಗಳು, ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿಂದ ವಿಮಾನದ ಅವಶೇಷದ ಭಾಗವನ್ನ ಇಲ್ಲಿಂದ ಎತ್ತಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು. ಆ ಮೂಲಕ ಇನ್ವೆಸ್ಟಿಗೇಷನ್ ಅನ್ನ ಕಂಟಿನ್ಯೂ ಮಾಡಬೇಕು. ಸ್ಥಳದಲ್ಲಿ ಸಂಪೂರ್ಣವಾದಂತಹ ಭಸ್ಮ ಆಗಿರುವಂತಹ ಜಾಗ. ಮೊದಲಿಗೆ ಈ ಮರಕ್ಕೆ ವಿಮಾನದ ರೆಕ್ಕೆ ಬಡಿಯುತ್ತೆ. ಕೆಳಗೆ ಇಳಿಯುವಂತಹ ಸಂದರ್ಭದಲ್ಲಿ ಟೇಕ್ ಆಫ್ ಸಾಧ್ಯವಾಗದೆ ವಿಮಾನ ಕೆಳಮುಖವಾಗಿ ಬರುವ ಸಂದರ್ಭದಲ್ಲಿ ಮೊದಲಿಗೆ ಈ ಮರಕ್ಕೆ ಡಿಕ್ಕಿ ಹೊಡೆಯುತ್ತೆ. ನೀವು ಮರದ ಕೊಂಬೆಗಳು ಮುರಿದೋಗಿರುವಂತಹ ದೃಶ್ಯವನ್ನ ನೋಡ್ಬೋದು. ಮೊದಲಿಗೆ ಇದಕ್ಕೆ ಡಿಕ್ಕಿ ಹೊಡೆದ ನಂತರ ಅಲ್ಲೊಂದು ಚಿಮಣಿಯನ್ನ ನೋಡ್ತಾ ಇದ್ದೀರಾ. ಮರದ ಹಿಂಭಾಗದಲ್ಲಿ ಒಂದು ಚಿಮಣಿ ಇದೆ. ಆಗ ಚಿಮಣಿಗೆ ಟಚ್ ಆಗುತ್ತೆ. ಅದಾದ ನಂತರ ಮುಂದೆ ಇರುವಂತಹ ಮರಗಳಿಗೆ ಟಚ್ ಆಗಿ ಕೊನೆಗೆ ಹೋಗಿ ಹಾಸ್ಟೆಲ್ನ ಕಟ್ಟಡಕ್ಕೆ ಡಿಕ್ಕಿ ಹೊಡೆಯುತ್ತೆ. ಹಾಸ್ಟೆಲ್ನ ಕಟ್ಟಡ ಸಂಪೂರ್ಣವಾಗಿ ಧ್ವಂಸ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಾ. ಹಾಸ್ಟೆಲ್ನ ಕಟ್ಟಡ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಅದರ ಮುಂದೆ ಇನ್ನೊಂದಷ್ಟು ಹಾಸ್ಟೆಲ್ಗಳಿದ್ದಾವೆ, 6-7 ಕಟ್ಟಡಗಳಿದ್ದಾವೆ. ಬೆಂಕಿಯ ಕೆನ್ನಾಲಿಗೆಗೆ ಸುತ್ತಮುತ್ತ ಇದ್ದಂತಹ ಅಷ್ಟು ಕಟ್ಟಡಗಳು ಕಪ್ಪಾಗಿರುವುದನ್ನು ನೀವು ನೋಡ್ತಾ ಇದ್ದೀರಾ. DGCA ಅಧಿಕಾರಿಗಳು ಕೊಡ್ತಾ ಇರುವಂತಹ ಮಾಹಿತಿಯ ಪ್ರಕಾರ 1000 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಆ ಸಂದರ್ಭದಲ್ಲಿ ಉತ್ಪತ್ತಿಯಾಗಿತ್ತು. ಅಂದ್ರೆ ಅಷ್ಟು ಪ್ರಮಾಣದ ಬೆಂಕಿ ಉತ್ಪತ್ತಿಯಾಗಿತ್ತು. ಕಾರಣ 1,25,000 ಲೀಟರ್ನಷ್ಟು ತೈಲ ವಿಮಾನದಲ್ಲಿತ್ತು. ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಇಂಧನವನ್ನ ಪೂರ್ಣ ತುಂಬಿಸಿರಲಾಗಿರುತ್ತೆ. ಯಾಕಂದ್ರೆ ಅಹಮದಾಬಾದ್ನಿಂದ ಲಂಡನ್ಗೆ ಪ್ರಯಾಣ ಮಾಡೋದಕ್ಕೆ 8.5 ಗಂಟೆಗಳ ಕಾಲ ಬೇಕು. ನಾನ್ ಸ್ಟಾಪ್ ಫ್ಲೈಟ್ ಇದು. ಹಾಗಾಗಿ ಇಡೀ ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ಎಲ್ಲ ವಿಮಾನಗಳ ಇಂಧನ ಸಾಮರ್ಥ್ಯ ತುಂಬಿರುತ್ತೆ. ಲ್ಯಾಂಡಿಂಗ್ ಸಮಯದಲ್ಲಿ ಇಂಧನ ಖಾಲಿಯಾಗಿರುತ್ತೆ. ಈಗ ಟೇಕ್ ಆಫ್ ಆದ ನಂತರ ಟೆಕ್ನಿಕಲ್ ಗ್ಲಿಚಸ್ ಆದ್ರೆ ಇಂಧನ ಖಾಲಿ ಆಗುವವರೆಗೆ ಲ್ಯಾಂಡಿಂಗ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ವೆಯ್ಟ್ ಅಷ್ಟಿರುತ್ತೆ. ಆ ಕಾರಣಕ್ಕಾಗಿ ಇಂಧನ ಏನು ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಫಿಲ್ ಮಾಡಲಾಯಿತು. 1,25,000 ಲೀಟರ್. ಕೇವಲ 2 ಕಿಲೋಮೀಟರ್ ಅಷ್ಟೇ ಪ್ರಯಾಣ ಮಾಡಿತ್ತು. ಟೇಕ್ ಆಫ್ ಆದ 32 ಸೆಕೆಂಡ್ಗೆ ವಿಮಾನ ಬಂದ ಅಪ್ಪಳಿಸುತ್ತೆ. ವಿಮಾನದಲ್ಲಿದ್ದಂತಹ ಅಷ್ಟು ಇಂಧನ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಸ್ಫೋಟವಾಗಿ ಸುತ್ತಮುತ್ತಲಿನ ಅಷ್ಟು ಕಟ್ಟಡಗಳಿಗೆ, ನೀವು ನೋಡ್ತಾ ಇದ್ದೀರಾ ವಿಮಾನ ಬಿದ್ದಿರುವಂತದ್ದ ಜಾಗ ಇದು. ಸುತ್ತಲಿನ ಆ ಕಟ್ಟಡ ಬ್ಲಾಕ್ ಕಲರ್ ಆಗ್ಬಿಟ್ಟಿದೆ. ಜೊತೆಗೆ ಇಲ್ಲಿ NDRF ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಹಿಂದಿರುವಂತಹ ಕಟ್ಟಡವೂ ಕೂಡ ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಅಂದ್ರೆ ಬೆಂಕಿಯ ಕೆನ್ನಾಲಿಗೆ ಇಡೀ ಪ್ರದೇಶದಲ್ಲಿ ಆವರಿಸಿಕೊಂಡಿತ್ತು. ನಾವೊಂದು ಮನೆಯ ಮೇಲೆ ನಿಂತ್ಕೊಂಡಿದ್ದೀವಿ. ಘಟನೆ ನಡೆದಂತಹ ಜಾಗದ ಕೇವಲ 53 ಮೀಟರ್ ದೂರದಲ್ಲಿದ್ದೀವಿ. ಬೆಂಕಿ ಆ ಕಡೆಗೆ ಹೆಚ್ಚು ಹರಡಿದ ಕಾರಣಕ್ಕಾಗಿ ಇಲ್ಲಿರುವಂತಹ ಮನೆಗಳಿಗೆ, ಇಲ್ಲಿರುವಂತಹ ವಸತಿ ಪ್ರದೇಶಕ್ಕೆ ಯಾವುದೇ ಸಮಸ್ಯೆ ಆಗಿಲ್ಲ. ನೀವು ಇಲ್ಲೊಂದು ಫ್ಲೈಟ್ ಈಗಷ್ಟೇ ಅಹಮದಾಬಾದ್ ಏರ್ಪೋರ್ಟ್ನಿಂದ ಹೊರಟು ಹೋಗ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಅಂದ್ರೆ ಅಹಮದಾಬಾದ್ ಏರ್ಪೋರ್ಟ್ನಿಂದ ಯಾವುದೇ ವಿಮಾನ ಹೊರಟ್ರೆ ಇದೇ ವಾಯು ಮಾರ್ಗದಲ್ಲಿ ಬರಬೇಕು. ಹಾಗಾಗಿ ಆ ವಿಮಾನ ಏರ್ ಇಂಡಿಯಾದ 171 ವಿಮಾನವೂ ಕೂಡ ಇದೇ ಮಾರ್ಗದಲ್ಲಿ ಟೇಕ್ ಆಫ್ ಆಗ್ತಾ ಇತ್ತು. ಈ ಮಾರ್ಗದಲ್ಲಿ ಟೇಕ್ ಆಫ್ ಆಗಿ ಆ ನಂತರ ಇಲ್ಲಿಂದ ಮುಂದಿನ ಟರ್ನ್ ತೆಗೆದುಕೊಳ್ತವೆ. ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ನಿಯಂತ್ರಣ ಕಳೆದುಕೊಂಡು ಈ ಹಾಸ್ಟೆಲ್ಗೆ ಡಿಕ್ಕಿ ಹೊಡೆದಿದೆ. ಪ್ರಗತಿ. ಶಶಿ ಹಾಗೆ ಸಂಪರ್ಕದಲ್ಲಿದೆ. ಇನ್ನು ಅಹಮದಾಬಾದ್ ವಿಮಾನ ದುರಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ದುರಂತದ ತನಿಖೆಗೆ ಸಮಿತಿಯನ್ನ ರಚನೆ ಮಾಡಲಾಗಿದೆ ಕೇಂದ್ರದಿಂದ. ಕೇಂದ್ರ ಗೃಹ ಇಲಾಖೆ ಕಾರ್ಯದರ್ಶಿ ಸಮಿತಿಯನ್ನ ರಚನೆ ಮಾಡಲಾಗಿದೆ. ವಿಮಾನಯಾನ ಸಚಿವ ರಾಮ್ ನಾಯ್ಡು ಸಭೆ ನಡೆಸ್ತಾ ಇದ್ದಾರೆ. DGCA ಅಧಿಕಾರಿಗಳು ಸೇರಿ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ವಿಮಾನ ದುರಂತದ ತನಿಖೆ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ದುರಂತ ಹೇಗೆ ಸಂಭವಿಸಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಾಗೆ
ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕಾಗಿದೆ. ಹಾಗಾಗಿ ದುರಂತದ ತನಿಖೆಗೆ ಕೇಂದ್ರ ಈಗೊಂದು ಸಮಿತಿಯನ್ನ ರಚನೆ ಮಾಡಿದೆ. ವಿಮಾನಯಾನ ಸಚಿವ ರಾಮನಾಯ್ಡು ಅವರು ಆ ಸಮಿತಿ ಜೊತೆಯಲ್ಲಿ ಸಭೆಯನ್ನ ಸಹ ನಡೆಸ್ತಾ ಇದ್ದಾರೆ. ಡಿಜಿಸಿ ಅಧಿಕಾರಿಗಳು ಸೇರಿ ಹಲವರು ಭಾಗಿಯಾಗಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಶಶಿಶೇಖರ್. ಈಗ ದುರಂತದ ತನಿಖೆಗೆ ಸಮಿತಿಯನ್ನ ಕೇಂದ್ರ ಸರ್ಕಾರ ರಚನೆ ಮಾಡಿದೆ. ಅವ್ರ ಜೊತೆಯಲ್ಲಿ ಈಗ ಮೀಟಿಂಗ್ ಸಹ ಮಾಡ್ತಾ ಇದ್ದಾರೆ ವಿಮಾನಯಾನ ಸಚಿವರಾದಂತಹ ರಾಮ್ ನಾಯ್ಡು ಅವರು. ಮೀಟಿಂಗ್ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಕ್ಕಿದೆಯಾ? ಪ್ರಗತಿ, ಈಗಾಗಲೇ ಡಿಜಿಸಿಎ ತನಿಖೆಗೆ ಆದೇಶ ಮಾಡಿ ಇವತ್ತಿಗೆ 3 ದಿನ ಆಗಿದೆ. ನಿರಂತರವಾದ 2 ದಿನಗಳಿಂದ ತನಿಖೆಯನ್ನ ಮಾಡಲಾಗ್ತಾ ಇದೆ. ದುರಂತ ನಡೆದಿದ್ದು ಮಧ್ಯಾಹ್ನ, ಸಂಜೆಯಿಂದಲೇ ಇನ್ವೆಸ್ಟಿಗೇಷನ್ ಶುರುವಾಯಿತು. ಇನ್ವೆಸ್ಟಿಗೇಷನ್ ಅನ್ನ ಡಿಜಿಸಿಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಮತ್ತು ಏರ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ, ದೇಶದ ವಿಮಾನಯಾನ ದುರ್ಘಟನೆಗಳಿಗೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಮಾಡುವಂತಹ ಸಂಸ್ಥೆ, ಅದು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಮತ್ತು ಬೋಯಿಂಗ್ನ ಒಂದು ತಂಡ ಮತ್ತು ಏರ್ ಇಂಡಿಯಾದ ಒಂದು ತಂಡ ಕೂಡ ಇನ್ವೆಸ್ಟಿಗೇಷನ್ ಅಲ್ಲಿ ಭಾಗಿಯಾಗಿದ್ದಾರೆ. ಈಗ ಕೇಂದ್ರ ಸರ್ಕಾರ ಒಂದು ಉನ್ನತ ಮಟ್ಟದ ಸಮಿತಿಯನ್ನ ನೇಮಕ ಮಾಡಿದೆ. 12 ಸದಸ್ಯರ ಸಮಿತಿ, ಅದು ರಾಮಮೋಹನ್ ನಾಯ್ಡು ಅವರ ನೇತೃತ್ವದಲ್ಲಿ ಮಾಡಲಾಗಿರುವಂತಹ ಸಮಿತಿ. ಈ ಸಮಿತಿಯಲ್ಲಿ ನಾಗರಿಕ ವಿಮಾನಯಾನ ಸಚಿವಾಲಯದ ಕಾರ್ಯದರ್ಶಿ ಇರ್ತಾರೆ, ಗೃಹ ಇಲಾಖೆಯ ಜಂಟಿ ಕಾರ್ಯದರ್ಶಿ ಇರ್ತಾರೆ ಮತ್ತು ಗುಜರಾತ್ನ ಗೃಹ ಇಲಾಖೆಯ ಅಧಿಕಾರಿಗಳಿರ್ತಾರೆ ಮತ್ತು ಅಹಮದಾಬಾದ್ನ ಪೊಲೀಸ್ ಕಮಿಷನರ್ ಇರ್ತಾರೆ, ಐಬಿಯ ವಿಶೇಷ ನಿರ್ದೇಶಕರು ಮತ್ತು ಕೇಂದ್ರೀಯ ವಿಧಿವಿಜ್ಞಾನ ಅಂದ್ರೆ FSL ನ ಡೈರೆಕ್ಟರ್ ಕೂಡ ಈ 12 ಜನರ ಸಮಿತಿಯಲ್ಲಿರ್ತಾರೆ. ಈ ಕಮಿಟಿಗೆ 3 ತಿಂಗಳ ಒಳಗೆ ಈ ದುರ್ಘಟನೆಗೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ವಿವರವನ್ನ ಕೊಡಬೇಕು ಅನ್ನುವ ಸೂಚನೆಯನ್ನ ಕೊಡಲಾಗಿದೆ. ಈಗಾಗಲೇ ತನಿಖೆ ಮಾಡಲಾಗ್ತಾ ಇದೆ. 3 ತಿಂಗಳ ಒಳಗೆ ಏನಾಯ್ತು ಅಂತ, ಯಾಕೆ ಈ ರೀತಿಯ ಮುನ್ನೆಚ್ಚರಿಕೆ ಕ್ರಮವನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇದೆ ಅಂದ್ರೆ, ಈಗಾಗಲೇ ನಾನೇ ರಿಪೋರ್ಟ್ ಮಾಡಿದೆ. ಡಿಜಿಸಿಎ ಡ್ರೀಮ್ ಲೈನರ್ 787, 8 ಮತ್ತು 9 ಮಾದರಿಯ ವಿಮಾನಗಳಿಗೆ ಕಡ್ಡಾಯವಾಗಿ ಪ್ರತಿ 15 ದಿನಗಳಿಗೊಮ್ಮೆ ಟೆಕ್ನಿಕಲ್ ಮಾಹಿತಿಯನ್ನು, ತಾಂತ್ರಿಕ ದೋಷ ಇದ್ರೆ ಅದರ ಮಾಹಿತಿ ಮತ್ತು ಅದನ್ನ ಸರಿಪಡಿಸಿದಂತಹ ವಿವರವನ್ನ ಕಡ್ಡಾಯವಾಗಿ 15 ದಿನಗಳಿಗೆ ಕೊಡಬೇಕು ಅಂತ ಈಗ ಸಚಿವಾಲಯದಲ್ಲಿ ಸಭೆ ಆಗ್ತಾ ಇದೆ. ಆ ಸಭೆಯಲ್ಲಿ ಮುಂದೆ ಈ ರೀತಿಯ ದುರ್ಘಟನೆಗಳು ನಡೆಯಬಾರದು ಅನ್ನುವಂತಹ ಕಾರಣಕ್ಕಾಗಿ ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಬೇಕು. ಬೋಯಿಂಗ್ ಸಂಸ್ಥೆಯ 1000ಕ್ಕೂ ಹೆಚ್ಚು ವಿಮಾನಗಳು ಭಾರತದಲ್ಲಿ ಹಾರಾಟ ಮಾಡುತ್ತವೆ. ಹಾಗಾಗಿ ಆ ವಿಮಾನಗಳ ಟೆಕ್ನಿಕಲ್ ಗ್ಲಿಚಸ್ ಏನಾದರೂ ಇದ್ರೆ, ಅದರ ಟೆಕ್ನಿಕಲ್ ಗ್ಲಿಚಸ್ನ ಹಿಸ್ಟರಿಗಳಿದ್ರೆ ಅವನ್ನ ತಕ್ಷಣಕ್ಕೆ ಸರಿ ಮಾಡಿಕೊಂಡು ಮುಂದೆ ಯಾವುದೇ ದುರಂತಗಳು ನಡೀಬಾರದು ಅಂತ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ಜೊತೆಗೆ ಈ ಇನ್ಸಿಡೆಂಟ್ ನ ಎಕ್ಸಾಕ್ಟ್ ಕಾರಣ ಏನು ಅಂತ, ವೈಫಲ್ಯ ಏನಾದರೂ ಇದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಏರ್ ಇಂಡಿಯಾ ಆಪರೇಟ್ ಮಾಡ್ತಾ ಇದ್ದಂತಹ ಡ್ರೀಮ್ ಲೈನರ್ 787 ವಿಮಾನ ಹಲವು ಅಂದ್ರೆ 2024ರ ಡಿಸೆಂಬರ್ನಿಂದಲೇ ತಾಂತ್ರಿಕ ದೋಷಗಳಿಗೆ ಕಾರಣವಾಗಿತ್ತು. ಆ ರೀತಿಯಾದಂತಹ ಹಿಸ್ಟರಿ ಆ ವಿಮಾನಕ್ಕಿತ್ತು ಅನ್ನುವಂತಹ ಮಾಹಿತಿಗಳಿದ್ದಾವೆ. ಆ ಕಾರಣಕ್ಕಾಗಿ ತುರ್ತು ಭೂಸ್ಪರ್ಶವೂ ಆಗಿತ್ತು 2024ರ ಡಿಸೆಂಬರ್ನಲ್ಲಿ. ಅದಾದ ನಂತರ ಕಳೆದ 5 ತಿಂಗಳ ಹಿಂದೆ ಅಂದ್ರೆ ಜನವರಿಯಲ್ಲಿ ಒಮ್ಮೆ ಟೆಕ್ನಿಕಲ್ ಗ್ಲಿಚಸ್ ಆಗಿ ಪ್ರಯಾಣ ತಡ ಆಗಿತ್ತು. ಆ ಕಾರಣದಿಂದಾಗಿ ಒಂದು ತಾಂತ್ರಿಕ ದೋಷದ ಹಿಸ್ಟರಿ ಈ ವಿಮಾನಕ್ಕಿರುವಂತಹ ಕಾರಣದಿಂದಾಗಿ ಎಲ್ಲ ವಿಮಾನಯಾನ ಸಂಸ್ಥೆಗಳಿಗೆ ತಾಂತ್ರಿಕ ದೋಷಗಳನ್ನ ಕೂಡಲೇ ಸರಿಪಡಿಸಿಕೊಳ್ಬೇಕು. ಒಂದೇ ಒಂದು ಸ್ವಲ್ಪ ದೋಷ ಇದ್ರೂ ಕೂಡ ಅಂತಹ ವಿಮಾನಗಳು ಹಾರಾಟಕ್ಕೆ ಅವಕಾಶ ಮಾಡಿಕೊಡಬಾರದು. ಈ ರೀತಿಯ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವುದಕ್ಕೆ ಸಭೆ ನಡೆಸಲಾಗ್ತಾ ಇದೆ. ಪ್ರಗತಿ, ಥ್ಯಾಂಕ್ ಯು ಶಶಿಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.